ಹಾಯ್ ಫ್ರೆಂಡ್ಸ್. ಇದು ಹಬ್ಬದ ಹಿಂದಿನ ದಿನದ ವಿಡಿಯೋ, ಅಂದರೆ ಗುರುವಾರದ ವಿಡಿಯೋ. ನೋಡ್ಬೋದು, ನಾನು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದೀನಿ. ಎಷ್ಟು ಬೆಡ್ಶೀಟ್ ಇದೆ, ಮತ್ತು ಬಟ್ಟೆಗಳು ಸಹ ತುಂಬಾ ಇದ್ವು, ಅದೆಲ್ಲ ಸಹ ಒಗ್ದಾಕಿದ್ದೀನಿ. ಯಾಕೆ ಇಷ್ಟು ಲೇಟಾಗಿ ಒಗ್ದಾಕಿದೆ ಅಂದರೆ, ನನಗೆ ನೀರು ಬಿಟ್ಟಿರಲಿಲ್ಲ, ನೀರಿನ ಪ್ರಾಬ್ಲಮ್ ಇತ್ತು. ಈ ಕಡೆ ಎಲ್ಲ ಒಗ್ದಾಕಿದ್ದೀನಿ. ತುಂಬಾ ಇತ್ತು ಫ್ರೆಂಡ್ಸ್, ಬಟ್ಟೆಗಳು ಮತ್ತು ಬೆಡ್ಶೀಟ್ ಎಲ್ಲ ಒಗೆಯೋದಕ್ಕೆ ತುಂಬ ಕಷ್ಟ ಆಯಿತು. ಬಿಸಿಲು ಬೇರೆ ವಿಪರೀತ ಇತ್ತು. ಸರಿ, ಅದನ್ನೆಲ್ಲ ಒಗ್ದಾಕಿ ಆದಮೇಲೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ. ಮತ್ತು ನಾಳೆಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ. ಇನ್ನೂ ಸ್ವಲ್ಪ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಈ ಕೆಲಸ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ನಂಗೆ ತುಂಬಾ ಸುಸ್ತಾಗೋಗ್ಬಿಟ್ಟಿತ್ತು. ಇಲ್ಲಿ ದೇವ್ರ ಮನೆಯೂ ನೋಡ್ಬೋದು. ದೇವ್ರ ಮನೇಲಿ ಇನ್ನೂ ಸ್ವಲ್ಪ ಅದೆಲ್ಲ ಟೈಲ್ಸ್ ಎಲ್ಲ ತೊಳೆದು ಮತ್ತು ದೇವರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಬೇಕು. ಇನ್ನು ಇಲ್ಲಿ ಬಂದರೆ ಈ ಹೂವು ಬಂದು ನಮ್ಮ ಯಜಮಾನ್ರು ತೊಗೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಹಾಗೆ ಒಂದು ಖಾಲಿ ಬಾಟ್ಲಿತ್ತು. ನಾನು ಈ ಥರ ಬಾಟ್ಲುಗಳೆಲ್ಲ ಬಿಸಾಡೋದಿಲ್ಲ, ಈಗ ಇಟ್ಕೊಂಡಿರ್ತೀನಿ ಈ ಥರ ಎಲ್ಲ ಹೂವು ಹಾಕಿಡೋದಕ್ಕೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವಾಗ ಇಷ್ಟು ಮಾಡಿ ಈಗ ನಾನು ನಿನ್ನೆ ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಆಗಿದೆ ಫ್ರೆಂಡ್ಸ್. ನೋಡ್ಬೋದು, ಕೆಲಸ ಎಲ್ಲ ಮುಗ್ದಿದೆ. ಇನ್ನೇನಿದ್ರು ನಂದು ಈ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಬೇಕು, ಹೂವು ಬಿಡಿಸ್ಬೇಕು. ಈಗ ಫಸ್ಟಿಗೆ ಹೊಟ್ಟೆ ಬೇರೆ ಹಸಿತಾ ಇದೆ. ರೈಸ್ ಮಾಡಿಟ್ಟಿದ್ದೆ ಬೆಳಗ್ಗೆ. ನನಗೆ ಕಾಫಿ ಮಾಡಿಕೊಂಡು ಸ್ವಲ್ಪ ಬ್ರೆಡ್ ಇದೆ ಫ್ರಿಜ್ಜಲ್ಲಿ. ಬ್ರೆಡ್ ಇದೆ, ಬ್ರೆಡ್ ತೊಗೊತೀನಿ. ಹೂವೆಲ್ಲ ತೊಗೊಂಬಂದಿದ್ದೆ, ಎಲ್ಲ ಕಟ್ಟಬೇಕು ಫ್ರೆಂಡ್ಸ್. ನಾನು ಮತ್ತೆ ಹೇಳ್ತೀನಿ ಏನೇನು ತೊಗೊಂಬಂದ್ರಿ ಅಂತ. ಈಗ ಸದ್ಯಕ್ಕೆ ಕಾಫಿ ಇಟ್ಕೊಂಡು ಕಾಫಿ ಕುಡಿಯೋಣ. ಬೆಳಗ್ಗೆ ರೈಸ್ ಮಾಡಿದ್ದೆ, ನೋಡ್ಬೋದು ರೈಸ್ ಇದು ಹಾಗೇ ಇದೆ, ಮತ್ತು ಸಾಂಬಾರು ಸಹ ಹಾಗೇ ಇದೆ ಫ್ರೆಂಡ್ಸ್. ಸಾಂಬಾರು ನಾನು ಖಾಲಿ ಮಾಡಿಲ್ಲ, ಯಾಕೋ ಬೇಳೆ ಸಾಂಬಾರು ಬೇಡ ಅಂತ ಅನ್ನಿಸ್ತು. ಈಗ ಫಸ್ಟಿಗೆ ಕಾಫಿ ಕುಡಿಯೋಣ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು ಬಟ್ಟೆಗಳೆಲ್ಲ ಒಗೆದು ಇಷ್ಟು ಕೆಲಸ ಎಲ್ಲ ಆಗಿದೆ. ಮತ್ತು ಇನ್ನು ಬ್ಯಾಲೆನ್ಸ್ ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಹಬ್ಬ ಅಂತಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ. ಎಷ್ಟು ಮಾಡಿದ್ರೂ ಅದು ಮುಗಿಯೋದೇ ಇಲ್ಲ. ಇವಾಗ ನನಗೂ ಹಂಗೆ ಆಗಿರೋದು. ಮನೆಯೆಲ್ಲ ಒರೆಸಿದ್ದಾಗಿದೆ, ನಾಳೆ ಇನ್ನೊಂದು ಸರಿ ಒರೆಸ್ಕೊಬೇಕು. ದೇವ್ರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ, ಮತ್ತು ದೇವ್ರ ಸಾಮಾನು ಸ್ವಲ್ಪ ತೊಳ್ಕೊಳೋದಿದೆ, ಅದನ್ನ ಇವಾಗ ತೊಳ್ಕೊತೀನಿ. ಮತ್ತು ಇವಾಗ ಅದಕ್ಕೂ ಮುಂಚೆ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿದೆ ಫ್ರೆಂಡ್ಸ್. ನನಗೆ ಮಧ್ಯಾಹ್ನ ಊಟನೂ ಸಹ ಮಾಡಿಲ್ಲ. ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದಿದ್ದು. ಮಧ್ಯಾಹ್ನ ಯಾಕೋ ಬೇಡ ಅಂತ ಅನಿಸ್ತು, ಬೇಳೆ ಸಾಂಬಾರು ಬೇರೆ ಬೇಡ ಅಂತ ಅನಿಸ್ತು. ಅದಕ್ಕೆ ಇವಾಗ ಬ್ರೆಡ್ ತೊಗೊಂಡಿದ್ದೀನಿ. ನನಗೆ ಈ ಬೇಳೆ ಸಾಂಬಾರಾಗಲಿ ಟೊಮೊಟೊ ಗೊಜ್ಜಾಗಲಿ ಅದ್ರ ಜೊತೆ ಬ್ರೆಡ್ ಇದ್ದರೆ ತುಂಬ ಇಷ್ಟ. ನನಗೆ ತುಂಬ ಇಷ್ಟಪಟ್ಟು ತಿಂತೀನಿ. ಇವಾಗ 3 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನ ಹಾಗೆ ತಿಂತೀನಿ. ಇದಕ್ಕೆ ಬೇಳೆ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕಾಫಿ ಜೊತೆ. ಫ್ರೆಂಡ್ಸ್, ಮತ್ತು ನಾನು ಹಬ್ಬದ ಸಾಮಾನೆಲ್ಲ ನೆನ್ನೆನೆ ತೊಗೊಂಬಂದ್ಬಿಟ್ಟೆ. ಇವತ್ತು ಹೋಗೋದಕ್ಕಾಗಿಲ್ಲ. ಇವತ್ತು ತುಂಬ ಮನೇಲಿ ಕೆಲಸ ಇರುತ್ತೆ. ಇವತ್ತು ಮನೇಲಿ ಕೆಲಸ ಮಾಡಿ ಮತ್ತು ಹೊರಗಡೆನೂ ಶಾಪಿಂಗ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನೆನ್ನೆನೇ ಹೋಗಿ ಬಂದ್ಬಿಟ್ಟೆ. ಮತ್ತು ಕಾಫಿ ಕಾಯ್ತಾ ಇದೆ, ಒಂದು ನಿಮಿಷ.
ಕಾಫಿ ಜೊತೆ ಏನಾದ್ರು ಸ್ವಲ್ಪ ಖಾರವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಫಿ ಕುಡಿಯೋದಕ್ಕೆ. ಉಪ್ಪಿಟ್ಟು, ನನಗೆ ಉಪ್ಪಿಟ್ಟು ಚಿತ್ರಾನ್ನ ಜೊತೆ ಕಾಫಿ ಕುಡಿಯೋದಕ್ಕೆ ತುಂಬ ಇಷ್ಟಪಡ್ತೀನಿ. ಕಾಫಿ ಜೊತೆ ಚಿತ್ರಾನ್ನ ಅದು ಇದು ಇದ್ರೆ ಅದು ಚೆನ್ನಾಗಿರುತ್ತೆ, ಹಿಂಗೆ ಹೇಳಿದ್ರು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಈಗ ನಾನು ಬ್ರೆಡ್ಡು ಸಾಂಬಾರು ತೊಗೊಂಡಿದ್ದೀನಿ ಮತ್ತು ಒಂದು ಲೋಟ ಕಾಫಿ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ನೀವು ನೋಡ್ಕೊಂಬನ್ನಿ. ನಾನು ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ನಾನು ನಿನ್ನೆ ಏನೇನು ಶಾಪಿಂಗ್ ಮಾಡಿದ್ದೆ ಅದನ್ನೆಲ್ಲ ನೋಡ್ಕೊಂಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಂಬರೋಷ್ಟರಲ್ಲಿ ನಾನು ಬೇರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ನೀವು ನೋಡ್ಕೊಂಬರೋಷ್ಟರಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಏನೇನು ತೊಗೊಂಬಂದೆ, ಯಾವ ಸೀರೆ ತೊಗೊಂಬಂದೆ ಅದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನೋಡ್ಕೊಂಬನ್ನಿ ಅಷ್ಟೇ. ನಾನು ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಆಗಿರ್ಬೋದು, ಟೊಮೊಟೊ ಗೊಜ್ಜು ಆಗಿರ್ಬೋದು, ಇದರಲ್ಲಿ ಸಾಂಬಾರಲ್ಲಿ ಈ ಥರ ಬ್ರೆಡ್ ಹತ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ನಾವು ಚಿಕ್ಕನ್ನಲ್ಲಿ ಇರುವಾಗ ನಮ್ಮಮ್ಮ ಇದೇ ಥರನೇ ಮಾಡಿಕೊಡ್ತಿದ್ರು. ನಮ್ಮಮ್ಮ ಹೇಳ್ತಿದ್ರು ತಿನ್ನೋಡು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ಥರ ಬ್ರೆಡ್ಡು ಸಾಂಬಾರಲ್ಲಿ ಹತ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನನಗೆ ಕಾಫಿಗೆ ಅಷ್ಟೊಂದು ಇಷ್ಟಪಡಲ್ಲ, ಸಾಂಬಾರಲ್ಲೇ ಇಷ್ಟಪಡೋದು. ಜಾಸ್ತಿ ದಿವಸ ಆಯ್ತಲ್ಲ ಬಂದು ಮನೆಲ್ಲ ಬಂದಿದ್ದು. ಫಸ್ಟ್ ಇತ್ತಕ್ಕ ಅದಿದ್ರೆ ಇರಲಿ. ಯಾವ್ದು ತಗೋ ಕಮ್ಮಿ ಕಮ್ಮಿ ಕೇಳಿದ್ರೆ ದೇವ್ರ ಐತೆ ಏನು ಬರ್ತದೆ. ಬಾಗ್ಲೂರು ಬರ್ತಾ ಬರ್ತಾ ಸಜ್ಜಾಪುರ ಹೋಗ್ಬೇಕು. ಏನೋ ಮಾತಾಡ್ಸಿ ಕಲರ್. ಇದು ಬ್ಲೌಸಾ? ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಎಲ್ಲೆಲ್ಲ ಏನೇನು ತೊಗೊಂಬಂದಿದ್ದೆ ಅಂತ. ಈಗೆಲ್ಲ ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದು ಏನೇನು ತೊಗೊಂಬಂದೆ ಅಂತ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತೆ
ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ. ತುಂಬ ಸೆಕೆ ಆಗ್ತಾ ಇದೆ ಫ್ರೆಂಡ್ಸ್, ಗಾಳಿ ಫ್ಯಾನ್ ಹಾಕೊಂಡಿದ್ದೀನಿ, ವಿಪರೀತ ಸೆಕೆ. ಆಚೆ ಕಡೆ ಹೂವೆಲ್ಲ ಬಿಡಿಸ್ಕೊಂಬಂದೆ ಇವಾಗ. ಹಂಗಾಗಿ ತುಂಬಾನೇ ಸೆಕೆ ಆಗ್ತಾ ಇದೆ. ಹೊರಗಡೆ ಎಷ್ಟು ಬಿಸಿಲಿದೆ ಗೊತ್ತಾ ಫ್ರೆಂಡ್ಸ್, ತುಂಬಾ ಬಿಸಿಲಿದೆ. ಸಂಜೆ ಇಷ್ಟೊತ್ತು ಒಂದು 6:30 ಆಗಿದೆ, ಆದ್ರೂ ಹಬೆ ಅಂತಾರಲ್ಲ ಬಿಸಿಲು ಅದು ತುಂಬಾನೇ ಇದೆ. ಅದೇನು ಹೇಳ್ತಾರೆ ನನಗೆ ಹೇಳಕ್ ಬರ್ತಾ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಏನೇನು ತಗೊಂಡ್ಬಂದೆ ಅಂತ ನೋಡೋಣ. ಸೊಳ್ಳೆ ಎಲ್ಲ ಕಚ್ಚಾಕ್ಬಿಡ್ತು ಹೂವು ಬಿಡಿಸ್ಕೊಬೇಕಾದ್ರೆ. ನೋಡಿ ಎಷ್ಟೆಷ್ಟು ಟೊಕ ಬಂದಿದೆ, 5 ಟೊಕ ಬಂದಿದೆ ಫ್ರೆಂಡ್ಸ್ ಸೊಳ್ಳೆ ಕಚ್ಚಿ. ಈಗ ಫಸ್ಟಿಗೆ ನಾನು ಏನೇನು ತೋರಿಸ್ತೀನಿ ಅಂತ ತಗೊಂಡ್ಬಂದಿರೋದು. ಫಸ್ಟು ನಾನು ಮೊನ್ನೆ ಈ ಐಟಮ್ ತಗೊಂಡಿದ್ದೆ ಫ್ರೆಂಡ್ಸ್. ಏನು ತಗೊಂಡಿದ್ದೆ ಅಂದರೆ ಬೆಡ್ಶೀಟು, ಒಂದು ಚಾಪೆ, ಮ್ಯಾಟು ಇದೆಲ್ಲ ತಗೊಂಡಿದ್ದೆ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ. ಇದು ಎರಡು ತಗೊಂಡಿದ್ದೀನಿ. ಮ್ಯಾಟು ಮನೆ ಡೋರಲ್ಲಿ ಹಾಕೋದಿಕ್ಕೆ ಮತ್ತೆ ಒಂದು ಒಳಗಡೆ ಹಾಕೋದಿಕ್ಕೆ, ಮನೆಯಿಂದ ಒಳಗಡೆ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಇನ್ನೂ ಒಂದು 4 ಮ್ಯಾಟ್ ತಗೊಂಡಿದ್ದೀನಿ. ಇದು ಒಳಗಡೆ ಅಡುಗೆ ಮನೆಗೆ ಮತ್ತೆ ವಾಶ್ರೂಮಲ್ಲಿ ಮತ್ತೆ ನೀರ್ ಮನೆಯಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಅಂತ 4 ತಗೊಂಡಿದ್ದೀನಿ. ಈ ಮ್ಯಾಟು ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅಂದ್ರೆ ಸ್ವಲ್ಪ ಇನ್ಯಾವ ಕಲರ್ ಇರಲಿಲ್ಲ, ಇದೇ ಕಲರ್ ಇದ್ದಿದ್ದು, ಅದಕ್ಕೆ ಇದನ್ನೇ ತಗೊಂಡೆ. ಇದು 4 ಇದೆ. ಎಷ್ಟಿರ್ಬೋದು ಕೇಳಿ ಫ್ರೆಂಡ್ಸ್, ಎಷ್ಟು 4 ಇದೆ. ಇದಕ್ಕೆ ನಾನು 4ಕ್ಕೆ ಎಷ್ಟು ಕೊಟ್ಟಿದ್ದೀನಿ ಮತ್ತೆ ಈ 2 ಮ್ಯಾಟಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಕೆಲವೊಂದು ಐಟಮ್ಗೆ ಹೇಳ್ತೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ, ಅಷ್ಟಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ಅದು ಎಷ್ಟು ಇರಬಹುದು ಅಂತ. ಅಲ್ಲಿಂದ ಇದು ಸೋಫಾ ಮೇಲೆ ಹಾಕೋದಿಕ್ಕೆ, ಸೋಫಾ ಮತ್ತೆ ದಿವಾನ ಮೇಲೆ ಹಾಕೋದಿಕ್ಕೆ ಅಂತ ಬೆಡ್ಶೀಟ್ ತಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕಟ್ ಮಾಡಿಸಿಲ್ಲ. ಇದು ಅಷ್ಟೇ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ತುಂಬಾ ದಿವಸದಿಂದ ನಾನು ಚೇಂಜ್ ಮಾಡಬೇಕು, ಯಾವಾಗಲೂ ನೋಡು ಎರಡೇ ಕಲರ್ ಆಗ್ತಾ ಇದೆ. ಅಬ್ಬಾ, ಈ ಗಮ್ ಏನಾದ್ರು ಅನ್ಕೊಂಡ್ರೆ ಬಿಡೋದೇನೋ, ಎರಡೇ ಕಲರ್ ಆಗ್ತಿದೆ. ಇವಾಗ ನಂಗೆ ಈ ಕಲರ್ ಸಿಕ್ಕಿರೋದು ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ದಿವಸದಿಂದ ನಾನು ಈ ಕಲರ್ ತೆಗಿಬೇಕು ಅಂತ ಅನ್ಕೊಂಡಿದ್ದೆ, ತೆಗ್ದಿದ್ದೀನಿ. ಇದೆಲ್ಲ ನಾನು ಈಗ ಯೂಸ್ ಮಾಡಲ್ಲ, ಹಬ್ಬಕ್ಕಂತ ನಾನು ತೆಗ್ದಿಲ್ಲ. ಇದು ಹೇಳ್ತೀನಿ ಯಾವಾಗ ಯೂಸ್ ಮಾಡ್ತೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅಲ್ಲಿನ ಈ ಪಿಲ್ಲೋ ಕವರು, ಇದು ಅಷ್ಟೇ 4 ತಗೊಂಡಿದ್ದೀನಿ ಫ್ರೆಂಡ್ಸ್. ಪಿಲ್ಲೋ ಕವರು ಕಲ್ಮುಟೆ ಕವರ್ ಬರ್ತಲ್ಲ, 4 ತಗೊಂಡಿದ್ದೀನಿ. ಇದಕ್ಕೆ ಸ್ಟಿಚ್ ಹಾಕ್ಸ್ಬೇಕು ನಾನು. ಮರ್ಚಿಟ್ಟಿದೆ, ಎಲ್ಲ ತೆಗಿಬೇಕಾದ್ರೆ ಎಲ್ಲ ಮತ್ತೆ ಈ ತರ ಆಗಿದೆ, ಮತ್ತೆ ಮರ್ಚಿಟ್ಕೊಬೇಕು. 4 ತಗೊಂಡಿದ್ದೀನಿ. ಇದು ನಾನು ಯಾರನ್ನ ಮನೆಗೆ ಬರ್ತಾರಲ್ವಾ ಅವ್ರಿಗೆ ಯೂಸ್ ಆಗುತ್ತೆ. ನನಗೆ ಡೈಲಿ ಯೂಸ್ಗೆ ನಮ್ಗೆ ಬೇರೆ ಇದೆ, ಮನೇಲಿ ಡೈಲಿ ಯೂಸ್ ಹಾಕೊಳ್ಳೋದಕ್ಕೆ. ಇದು ಯಾರನ್ನ ಮನೆಗೆ ಗೆಸ್ಟ್ ಬಂದಾಗ ಅಕಸ್ಮಾತ್ ಒಂದು ನೈಟ್ ಇರ್ತೀನಿ ಅಂತಂದ್ರೆ ಅವ್ರಿಗೆ ಬೇಕಾಗುತ್ತೆ ಅಲ್ವಾ, ಡೈಲಿ ಯೂಸ್ಗೆ ಸೆಟ್ ಆಗಲ್ಲ. ಅದಕ್ಕೆ ನಾನು ಯಾರನ್ನ ಬಂದ್ರೆ ಇಟ್ಕೊಂಡ್ರೆ ಅವ್ರಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಇನ್ನು ಬೆಡ್ಶೀಟ್, ಇದು ಅಷ್ಟೇ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ಗ್ರೇ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಫ್ರೆಂಡ್ಸ್ ಮತ್ತೆ ಬೆಳಕಿಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಇದೊಂದು ಬೆಡ್ಶೀಟ್ ತಗೊಂಡೆ. ಎರಡು ಬೆಡ್ಶೀಟ್ ಇದೆ ಫ್ರೆಂಡ್ಸ್ ನನ್ನ ಹತ್ರ ಈ ತರದ್ದು, ಆದ್ರೆ ಇನ್ನೂ ಒಂದು ಇಲ್ಲಿ ಬೇಕಾಗುತ್ತೆ ಅಂತ ತಗೊಂಡಿದ್ದೀನಿ. ಅಲ್ಲಿನ ಚಾಪೆ ಫ್ರೆಂಡ್ಸ್, ಚಾಪೆ ತಗೊಂಡಿದ್ದೀನಿ. ದೊಡ್ಡ ಚಾಪೆ ಇದು. ಈ ಚಾಪೆ ಬಂದು ಫಂಕ್ಷನ್ಗೆ ಅಥವಾ ತುಂಬಾ ಜನ ಬರ್ತಾರಲ್ಲ ಫ್ರೆಂಡ್ಸ್ ಮನೆಗೆ, ಆವಾಗ ಹಾಕೋದಿಕ್ಕೆ ಮತ್ತೆ ಅರ್ಶಿನ ಕುಂಕುಮ ಕೊಡುವಾಗ ಹಾಕೋದಿಕ್ಕೆ ಅಂತ ತಗೊಂಡಿದ್ದೀನಿ. ತುಂಬಾ ದೊಡ್ಡದಿದೆ ಫ್ರೆಂಡ್ಸ್ ಇದು.
ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ, ಡಬಲ್ ಇದೆ ಇದು. ನೋಡಿದ್ರಲ್ಲ, ಇದು ಡಬಲ್ ಇದೆ. ಉದ್ದನೂ ಅಷ್ಟೇ, ಅಗಲನೂ ಅಷ್ಟೇ. ಇಷ್ಟು ದೊಡ್ಡ ಚಾಪೆ ತಗೊಂಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ದೊಡ್ಡದಿದೆ ಅಂತ. ಈ ತರದ್ದು ಒಂದು ಚಾಪೆ ಇದ್ರೆ ಸಾಕು. ಎಮರ್ಜೆನ್ಸಿಗೆ ತುಂಬಾ ಜನ ಬಂದ್ರೆ ಒಂದು ಚಾಪೆ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನನ್ನ ಹತ್ರ ಇರೋ ಈ ತರದ್ದೇ ಇನ್ನು ಚಿಕ್ಕ ಚಿಕ್ಕದು 2 ಇದೆ. ಅದ್ರ ಜೊತೆಗೆ ಇದೊಂದು ಚಾಪೆ, ಮತ್ತೆ ನಾನು ಇವಾಗ ಕೆಳಗಡೆ ಹಾಕಿದ್ದೀನಲ್ವಾ, ಆ ಚಾಪೆ ಸಾಕಾಗುತ್ತೆ. ಇವು ಎಕ್ಸ್ಟ್ರಾ ಇರಲೇಬೇಕು ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಒಂಥರ ಸಡನ್ ಆಗಿ ಯಾರೋ ಮನೆಗೆ ಬಂದ್ಬಿಟ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಅನ್ಕೊತೀನಿ. ಎಕ್ಸ್ಟ್ರಾ ಬೆಡ್ಶೀಟ್ ಆಗಲಿ, ತಲೆ ದಿಂಬಾಗಲಿ, ಚಾಪೆ ಆಗಲಿ ಇರಲೇಬೇಕು. ಈಗ ಇದಿಷ್ಟಾಯ್ತು ಫ್ರೆಂಡ್ಸ್. ಇದಿಷ್ಟಕ್ಕೆ ಎಷ್ಟಾಯ್ತು ಅಂತ ಕಮೆಂಟ್ ಮಾಡಿ. ನಾನು ಟೋಟಲ್ ಆಗಿ ಕೇಳ್ತಾ ಇದ್ದೀನಿ, ಒಂದೊಂದಕ್ಕಂದ್ರೆ ಕಷ್ಟ ಆಗುತ್ತೆ ಅಲ್ವಾ. ಸರಿ, ಇಷ್ಟಕ್ಕೆ ಎಷ್ಟಾಗಿರ್ಬೋದು, ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲಿಂದ ನಿನ್ನೆ ಬಾಗ್ಲೂರಿಗೆ ಹೋಗಿದ್ನಲ್ವ, ಬಾಗ್ಲೂರಲ್ಲಿ ಏನೇನು ತಗೊಂಬಂದೆ ಅಂತ ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟಿಗೆ ಚೆಂಡು ಹೂವು, 1 kg ಚೆಂಡು ಹೂವು ತಗೊಂಬಂದಿದ್ನಿ. ಶಾಮಂತಿಗೆ 1 kg. ನಮ್ಮ ಕಡೆ ರೇಟ್ ಬಂದು ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಹೂವು ರೇಟ್ ಎಷ್ಟಿದೆ ನಮ್ಮ ಕಡೆ, ನಿಮ್ಮ ಕಡೆ ಎಷ್ಟಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮಲ್ಲಿಗೆ ಹೂವು ಇದು 100 ಗ್ರಾಮ್ ಅಲ್ಲ, 50 ಗ್ರಾಮ್ ಫ್ರೆಂಡ್ಸ್. ಮಲ್ಲಿಗೆ ಹೂವು, ಗುಂಡು ಮಲ್ಲಿಗೆ ಹೂವು. ಮತ್ತೆ ಮಾಮೂಲಿ ಪೂಜೆ ಸಾಮಾನು, ಕಡ್ಡಿ, ಕರ್ಪೂರ, ಒಂದು ಕಳಶ, ತೆಂಗಿನಕಾಯಿ, ಹತ್ತಿ, ಹೂವು ಕಟ್ಟೋ ದಾರ ಇದು ತಗೊಂಬಂದಿದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪ ರೇಷನ್ ಅಂಗಡಿ ಅಂತಂದ್ರೆ ಶಾಂಪ್ ತಗೊಂಬಂದಿದ್ದೀನಿ. ಮತ್ತೆ ಎಣ್ಣೆ, ಇದಿಷ್ಟು ಮನೆಗೆ ನಾನು ಜಾಸ್ತಿ ಏನು ತಗೊಂಡಿಲ್ಲ. ಎಣ್ಣೆ ಪ್ಯಾಕೆಟು, ಮೈದಾ ಹಸಿಟ್ಟು, ಜೀರಿಗೆ ತುಪ್ಪ, ಒಂದು ಶಾಂಪು ಪ್ಯಾಕೆಟು, ಎಲೆ ಅಡಿಕೆ, ಇದಿಷ್ಟಿದೆ ಇದರಲ್ಲಿ. ಈ ಕವರಲ್ಲಿ ಇಷ್ಟಿದೆ. ಈ ಕವರಲ್ಲಿ ಮತ್ತೆ ನೋಡ್ಬೋದು, ಇದು ಬಂದು ಫ್ರೆಂಡ್ಸ್ ದೇವ್ರದ್ದು ಕಳಶ ಚಂಬು ಬರುತ್ತಲ್ವಾ, ಚಂಬು ಮತ್ತೆ ದೀಪ, ಲಕ್ಷ್ಮಿ ಮುಖವಾಡ ತಗೊಂಡ್ಬಂದಿದ್ದೀನಿ. ನೋಡಿ, ಲಕ್ಷ್ಮಿ ಮುಖವಾಡ ಕಾಣಿಸೋದ್ಯಾ ಫ್ರೆಂಡ್ಸ್? ಚೆನ್ನಾಗಿದ್ಯಾ? ನನಗಂತೂ ತುಂಬಾ ಇಷ್ಟ ಆಯ್ತು. ನನಗೆ ಸಿಲ್ವರ್ಗಿನ್ನ ನನಗೆ ಈ ಥರದ್ದೇ ತುಂಬಾ ಇಷ್ಟ, ಲಕ್ಷ್ಮಿದು. ಅದಕ್ಕೆ ನಾನು ಇದು ತಗೊಂಡ್ಬಂದೆ. ಬೇರೆ ಕಡೆ ಎಲ್ಲ 200 ರೂಪಾಯಿ ಅಂತೆ, ನಮ್ಮ ಕಡೆ ಸ್ವಲ್ಪ ರೇಟು ಎಷ್ಟಿರ್ಬೋದು ಅಂತ ಹೇಳಿ. ಮತ್ತೆ ಒಂದು ಕಳಶದ ಚೊಂಬು ಸಹ ತಗೊಂಡ್ಬಂದಿದ್ದೀನಿ. ಚೊಂಬು ನೋಡಿ, ಕಳಶದ ಚೊಂಬು. ಒಂದು ತಟ್ಟೆ, ಆ ಕಳಶದ ಚೊಂಬು ಇಡೋದಕ್ಕೆ ಒಂದು ತಟ್ಟೆ ಬೇಕಾಗಿತ್ತು. ಆ ಒಂದು ತಟ್ಟೆನೂ ಸಹ ತಗೊಂಡಿದ್ದೀನಿ. ಮತ್ತೆ ದೀಪ, 2 ದೀಪ. ಇದಿಷ್ಟು ಇವಾಗ ಹೊಸದಾಗಿ ಯಾಕೆ ತಗೊಂಡ್ಬಂದಿದ್ದು ಅಂತಂದ್ರೆ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ತಗೊಂಡ್ಬಂದಿದ್ದು ಅಂತ. ಇಷ್ಟೇ ಫ್ರೆಂಡ್ಸ್, ಇದಿಷ್ಟು ತಗೊಂಡ್ಬಂದೆ.
ತಗೊಂಡಿದ್ದು. ಇನ್ನು ಲಾಸ್ಟ್ ಫೈನಲಿ ಇನ್ನಿಷ್ಟೆಲ್ಲ ತಗೊಂಬಂದು ಇನ್ನಿಷ್ಟು ತಗೊಂಬಂದಿಲ್ಲ ಅಂದ್ರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋದೇ ಇಲ್ಲ ಅನ್ಕೊಂತೀನಿ ಅಲ್ವಾ ಫ್ರೆಂಡ್ಸ್. ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಏನ್ ಹೇಳಿ, ಸ್ಯಾರಿ. ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಫ್ರೆಂಡ್ಸ್, ನೋಡ್ಬೋದು ಚೆನ್ನಾಗಿದ್ಯಾ. ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ, ಹಾಗಾಗಿ ತಗೊಂಡ್ಬಂದೆ. ಗ್ರೀನ್ ಕಲರ್ ಬಾರ್ಡ್ರು, ಪಿಂಕ್, ರಾಣಿ ಪಿಂಕ್ ಅಂತಾರೆ ಇದನ್ನ, ರಾಣಿ ಪಿಂಕ್ ಕಲರು ಸ್ಯಾರಿ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಮತ್ತೆ ಕುಚ್ಚೆಲ್ಲ ಬಂದಿದೆ ನೋಡಿ, ಕುಚ್ಚೆಲ್ಲ ಸಹ ಬಂದಿದೆ. ಇದ್ರ ರೇಟು ನಾನು ಹೇಳ್ಬಾರ್ದು ಅಂತಾರೆ. ಸದ್ಯಕ್ಕೆ ನನಗೆ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ನೀವು ಇಷ್ಟು ಇರಬಹುದು ಅಂತ ಹೇಳಿ, ನಾನು ಹೇಳಲ್ಲ ರೇಟ್. ಇದು ಚೆನ್ನಾಗಿದೆ ಫ್ರೆಂಡ್ಸ್, ಇದನ್ನ ನಾಳೆ ನಾನು ಕುಡಿಸೋವಾಗ ನಿಮಗೆ ತೋರಿಸ್ತೀನಿ ಈ ಸ್ಯಾರಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಈಗ ನಾನು ಫುಲ್ಲು ಬಿಚ್ಚೋದಿಲ್ಲ, ಇದು ನೋಡಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದು ಸೆರಗಿದೆ ಇದು. ಮತ್ತೆ ಇದು ಬಂದು ಬ್ಲೌಸು, ಇದು ಬಂದು ಬ್ಲೌಸ್ ಪೀಸು. ಇಷ್ಟೇ ಫ್ರೆಂಡ್ಸ್, ನೆನ್ನೆ ತಗೊಂಡ್ಬಂದಿದ್ದು ನಾವು, ನೆನ್ನೆ ಶಾಪಿಂಗ್ ಮಾಡಿದ್ರಲ್ಲಿ ಇಷ್ಟು ತಗೊಂಡ್ಬಂದೆ. ಮತ್ತೆ ಬ್ಲೌಸ್ ಪೀಸ್ ಒಂದು, ನಾಳೆ ಇಕ್ಕೋದಕ್ಕೆ ಬ್ಲೌಸ್ ಪೀಸ್ ಬೇಕಲ್ಲ, ಬ್ಲೌಸ್ ಪೀಸ್ ಒಂದು ತಗೊಂಡಿದ್ದೀನಿ ನೋಡಿ. ಮತ್ತೆ ಒಂದು ಚಿಕ್ಕ ಪಾಪುಗೆ ಬಟ್ಟೆ ತಗೊಂಡಿದ್ದೀನಿ. ಚೆನ್ನಾಗಿದೆಯಾ ಫ್ರೆಂಡ್ಸ್ ಈ ಬಟ್ಟೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಿಂಪಲ್ ಆಗಿರೋದೇ ತೆಗ್ದಿದ್ದೀನಿ. ಇದು ಯಾರಿಗೆ ಅಂತ ಹೇಳಲ್ಲ, ಯಾರಿಗೆ ಅಂತ. ಓಕೆ ಫ್ರೆಂಡ್ಸ್, ಇದಿಷ್ಟು ನನ್ನ ನಿನ್ನೆ ಶಾಪಿಂಗು ಮತ್ತೆ ಇವತ್ತಿನ ನನ್ನ ದಿನಚರಿ. ಅಡುಗೆ ಬಂದು ಏನಾದರೂ ಮಾಡೋಣ ಅನ್ಕೊಂಡಿದ್ದೀನಿ, ನೋಡೋಣ. ಸದ್ಯಕ್ಕೆ ಈಗ ನಾನು ಮುದ್ದೆ ಸಾಂಬಾರು ಮಾಡೋ ಅಷ್ಟು ಟೈಮ್ ಪೇಷನ್ಸ್ ನನಗಿಲ್ಲ ಫ್ರೆಂಡ್ಸ್. ಇನ್ನೂ ತುಂಬ ಕೆಲಸ ಇದೆ. ನೋಡಿದ್ರಲ್ಲ ಹೂವು ಎಷ್ಟು ಇದೆ ಅಂತ. ಮತ್ತೆ ಇವಾಗ ಬಿಡಿಸಿರೋ ಹೂವನ್ನು ತಗೊಂಡ್ಬಂದು ತೋರಿಸ್ತೀನಿ ಫ್ರೆಂಡ್ಸ್, ಇನ್ನು ಎಷ್ಟಿದೆ ಬಿಡಿಸಿರೋ ಹೂವು ಅಂತ. ನೋಡಿ, ಇನ್ನು ಶಾಮಂತಿಗೆ ಹೂವು ಮಗ್ಗು ಫ್ರೆಂಡ್ಸ್. ನನಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ನೋಡೋಣ, ಗೌರಿ ಗಣೇಶ ಹಬ್ಬಕ್ಕೆ ಸಿಗುತ್ತೆ. ಅಲ್ಲಿ ಒಂದು ಗಿಡದಲ್ಲಿ ಮಾತ್ರ ಅವರ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಗಿಡದಲ್ಲಿ ಮಾತ್ರ ಸೊ ಚಿಕ್ಕ ಚಿಕ್ಕದಾಗಿ ಬಂದಿದೆ ಹೂವು.
ಸಾಕು ಫ್ರೆಂಡ್ಸ್, ನಿನ್ನೆ 1 kg ತೊಗೊಂಬಂದೆ. ತುಂಬ ರೇಟ್ ಇದೆ. ಅದ್ರ ಜೊತೆಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಟ್ತೀನಿ. ಸ್ವಲ್ಪ ತುಳಸಿ ಹೂವನೂ ಸಹ ಸಿಕ್ತು, ಅದು ಸಹ ಕಿತ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಬೆರಕೆ ಹಾಕಿ ಕಟ್ಟೋಣ ಅಂತ. ಆದರೆ ತುಳಸಿದು ಸ್ವಲ್ಪ ಸಪ್ರೇಟಾಗಿ ಕಟ್ತೀನಿ, ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಮಲ್ಲಿಗೆ ಹೂವು ಕನಕಾಂಬರ ಹೂವು ಬಂದಿದ್ರೆ ನನಗಿನ್ನೂ ಸಾಕಾಗ್ತಿತ್ತು, ಹೊರಗಡೆ ಹೋಗಿ ತೊಗೊಂಬರೋಷ್ಟೇ ಇರ್ತಾಯಿರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಕನಕಾಂಬರ ಹೂವನೇ ಬಂದಿಲ್ಲ ಈ ಸರಿ. ಹೂವು ಗಿಡ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ಎಷ್ಟು ಹೂವು ಸಿಕ್ತಿತ್ತು ಅಂದರೆ ನನಗೆ ನಿಜವಾಗ್ಲೂ ಕಟ್ಟೋದಕ್ಕೆ ಮತ್ತು ಬಿಡಿಸೋದಕ್ಕೆ ಸಾಕಾಗೋಗ್ಬಿಡ್ತಿತ್ತು, ಅಷ್ಟೊಂದು ಹೂವು ಸಿಗ್ತಾಯಿತ್ತು. ಈಗ ಯಾಕೋ ಗೊತ್ತಿಲ್ಲ, ಗಿಡಕ್ಕೆ ಏನಾಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತೆ. ಎಷ್ಟು ಗಿಡ ಹಾಳಾಗಿದೆ ಗೊತ್ತಾ. ನೋಡ್ಬೋದು ಫ್ರೆಂಡ್ಸ್, ಕನಕಾಂಬರ ಗಿಡ ಎಲ್ಲ ಯಾವ ಥರ ಆಗೋಗ್ಬಿಟ್ಟಿದೆ. ನನಗೆ ಈ ಸರಿ ಹೂವನೇ ಸಿಕ್ಕಿಲ್ಲ ಕನಕಾಂಬರ ಹೂವು. ಬೇರೆಯೊಬ್ಬರ ಮನೆ ಹತ್ರ ಗಿಡಗಳಲ್ಲೆಲ್ಲ ಎಷ್ಟು ಹೂವು ಬಿಟ್ಟಿದೆ ಗೊತ್ತಾ. ಆದರೆ ಈ ಸರಿ ನನಗೆ ಅಷ್ಟೊಂದು ಹೂವು ಏನೂ ಸಿಕ್ಕಿಲ್ಲ. ಇರೋದ್ರನ್ನೇ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡು ಮಲ್ಲಿಗೆ ಹೂವು ಇದೆಯಲ್ಲ ಅದ್ರ ಜೊತೆ ಹಾಕಿ ಕಟ್ಟೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ಮದಲ್ಲಿ ಡೇರೆ ಹೂವು ಬಿಟ್ಟಿದೆ. ಇದು ನನಗೆ ನಾಳೆ ಹಬ್ಬಕ್ಕೆ ಸರಿ ಹೋಗುತ್ತೆ. ಆದರೆ ಇದನ್ನ ಈಗ ಕೀಳೋದಿಲ್ಲ, ನಾಳೆ ಕಿತ್ಕೊತೀನಿ. ಇನ್ನೂ ಅರಳೋದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇನ್ನೂ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ. ಮತ್ತು ಇದರಲ್ಲೂ ಅಷ್ಟೇ, ನನಗೆ ನಾಳೆ ಸಿಗುತ್ತೆ ಇದೆಲ್ಲ. ನೋಡಿದ್ರಲ್ಲ, ನಾಳೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಹೂವು ನನಗೆ ಸಿಕ್ಕಿರೋದು. ಹೂವು ನೋಡ್ಬೋದು, ಇಷ್ಟು ಹೂವು ಸಿಕ್ಕಿದೆ. ಮತ್ತು ಇಷ್ಟು ಹೂವು ಸಿಕ್ತು ಫ್ರೆಂಡ್ಸ್ ಬಿಡಿಸಿರೋವಂಥದ್ದು. ಮತ್ತು ಶಾಮಂತಿಗೆ ಹೂವು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಕಡೆ ಬಂದು 160 ರೂಪಾಯಿ ಇದೆ 1 kg ಶಾಮಂತಿಗೆ ಹೂವು. ಮತ್ತು ಚೆಂಡು ಹೂವು ಬಂದು 40 ರೂಪಾಯಿ ಕೊಟ್ಟು 1 kg ತೊಗೊಂಡೆ. ಮಲ್ಲಿಗೆ ಹೂವು ಬಂದು 100 ಗ್ರಾಮ್ ಬಂದು 160 ರೂಪಾಯಿ, ಅದು ಅಷ್ಟೇ. ನಾನು 100 ಗ್ರಾಮ್ ತೊಗೊಂಡಿಲ್ಲ, 50 ಗ್ರಾಮು ತೊಗೊಂಬಂದಿದ್ದೀನಿ. ಇವತ್ತಿನ ವಿಡಿಯೋ ನಂದು ಇಷ್ಟ ಆಗಿತ್ತು. ಮತ್ತು ನಾನು ಅಡುಗೆ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್, ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಮುದ್ದೆ ಸಾಂಬಾರೇ ಮಾಡಿದ್ದೆ. ಈ ರೆಸಿಪಿಯನ್ನು ಶೇರ್ ಮಾಡೋಕ್ಕೋಗಿಲ್ಲ, ಆದರೆ ಇಷ್ಟು ಮಾತ್ರ ಮಾಡಿ